ರಾಮರಾಘವ ಸ್ತೋತ್ರಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಆದಿಕಾವ್ಯ ಸುಗಾನ ಸೌರಸಲೋಲ ಸೌಖ್ಯ ಪರಾತ್ಪರ ರಾವಣಾರ್ದಿತ ದೇವ ಬಂಧ ವಿಮೋಚನಾಯ ಹೃದೇಹ ಭೃ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಭಾನುವಂಶ ವಿಭೂಷಣೋತ್ತಮ ಲೋಕಪಾಲ ಜಗದ್ಗುರೋ ಲಕ್ಷ್ಮಣಾಗ್ರಜ ಸತ್ಯನಿಷ್ಠ ಸುಕೋಸಲೇಂದ್ರ ಜಗತ್ಪತೆ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕಾಟಕಾಂತಕ ಯಜ್ಞ ರಕ್ಷಕ ಧರ್ಮ ರೂಪ ಕೃಪಾಕರ ಬಾಹುಘಾತಕ ದೇವ ಸಂಸುತ ತಾಪನೋತ್ತಮ ತೋಷಕ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಮಾರಕೋಟಿ ಸುವರ್ಣ ಸುಂದರ ಕೋಟಿಶ ಶಶಿಭಾಸುರ ಪುಣ್ಯ ಪಾವನ ಪಾದ ಪಾಂಸು ಸಮೃದ್ರ ತರ್ಷ ಸತೀ ಸ್ತುತ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಚಾಪಭಂಜನ ಗರ್ವ ಶೂನ್ಯ ವಿದೇಹ ವಂದಿತ ಸದ್ಗುರೋ ಆದಿಶಕ್ತಿ ವಿದೇಹ ಜಾಕರ ಸೇವಿತಾಖಿಲ ಮಂಗಲ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕಾವ್ಯದ ಕೊನೆಯಲ್ಲಿಯೂ ಸಹ ಅವನು ತೊರವೆಯ ನರಸಿಂಹನನ್ನ ಸ್ತುತಿಸಿ ನಮಿಸಿ ಮುಂದಕ್ಕೆ ಹೋಗ್ತಾನೆ. ಅವನಿಗೆ ರಾಮನ ಬಗ್ಗೆ ಅಪರಿಮಿತವಾದಂತಹ ಭಕ್ತಿ. ರಾಮಾಯಣ ತುಂಬಾ ಇದೆ, ಎಲ್ಲಾ ಭಾಷೆಗಳಲ್ಲೂ ರಾಮಾಯಣ ಇದೆ. ಅದಕ್ಕೆ ಅವ್ನು ಹೇಳ್ತಾನೆ ತಿಣುಕಿದನು ಪಣಿರಾಯ ಅಂತ. ತುಂಬಾ ರಾಮಾಯಣ ಆಗಿರೋದ್ರಿಂದ ಭೂಭಾರದಡಿಲಾರದೆ ಪಣಿರಾಯ ತಿಣುಕ್ ಬಿಟ್ಟ ಅಂತ ಹೇಳ್ತಾನೆ. ಭಾರತ ಸ್ವಲ್ಪ ಇದೆ, ಆದ್ರೆ ಕುಮಾರವ್ಯಾಸ ಎಲ್ಲ ಭಾಷೆಗಳಿದೆ, ಸಿಲೋನಲ್ಲಿದೆ, ಮತ್ತೆ ಚೈನಾದಲ್ಲಿ, ಎಲ್ಲದರಲ್ಲೂ ಎಲ್ಲ ಭಾಷೆಗಳಲ್ಲೂ ಕಂಬರಾಮಾಯಣ ಇದೆ, ನಮ್ಮ ಕನ್ನಡದಿದೆ, ಸಂಸ್ಕೃತದಿದೆ. ವಾಲ್ಮೀಕಿಯಿಂದ ಮೊದಲುಕೊಂಡು ತುಂಬಾ ಜನ ರಾಮಾಯಣ ಬರೆದಿದ್ದಾರೆ. ಇವನು ವಾಲ್ಮೀಕಿ ರಾಮಾಯಣವನ್ನ ಆಧಾರವಾಗಿಟ್ಟುಕೊಂಡು ಬರೆದಿರೋದ್ರಿಂದ ಅವನು ನಾನು ಕುಮಾರ ವಾಲ್ಮೀಕಿ ಅಂತ ತನ್ನನ್ನು ತಾನು ಕರ್ಕೊಂಡಿದ್ದಾನೆ. ಅವನು ಆದಿಕವಿ ರಾಜಹಂಸ ಅಂತಿದ್ರೆ ನಾನು ಕವಿರಾಜ ಹಂಸ ಅಂತ ಅವನು ಬಿರುದನ್ನಿಟ್ಕೊಂಡಿದ್ದಾನೆ. ಸ್ವಲ್ಪ ಅಹಮ್ಮಿನ ಮಾತನ್ನು ಸಹ ಹೇಳಿದ್ದಾನೆ. ಬೇರೆಯವರೆಲ್ಲ ಶಬ್ದ ಶೂದ್ರ ದರಿದ್ರರು, ಹಾಗಾಗಿ ನಾನು ಹೆಚ್ಚನ್ನ ಹೇಳಿದ್ದೇನೆ ಅಂತ ಅಹಮ್ಮನ್ನು ಮೆರೆದಿದ್ದಾನೆ. ಬಾಮಿನಿ ಷಟ್ಪದಿ ಅನ್ನುವ ಕಾವ್ಯವನ್ನ ಹೇಳಿದ್ದಾನೆ. ಜೊತೆಗೆ ಅವನು ರಾಮನ ಪರಮ ಭಕ್ತನಾದ್ರಿಂದ ರಾಮನ ಮಹಿಮೆಯನ್ನ ಸಾರುವಂತಹ ಭಾಗವನ್ನ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾನೆ. ಆದ್ದರಿಂದಲೇ ಇದನ್ನ ರಾಮಕಥಾ ರಾಘವ ಚರಿತ ಅಂತ ಇದನ್ನ ಕರೀತಾರೆ. ಇವತ್ತು ನಾವು ನೆನ್ನೆ ಹನುಮ ಜಯಂತಿ ಆದ ಪ್ರಯುಕ್ತ ಸುಂದರಕಾಂಡದ ಒಂದು ಪುಟ್ಟ ಭಾಗವನ್ನ ಇವತ್ತು ನಾವು ಆರಿಸ್ಕೊಂಡಿದ್ದೀವಿ. ಹನುಮಂತ ಸೀತೆಯನ್ನ ಹುಡುಕೊಂಡು ಬಂದದ್ದು, ಸೀತೆಯನ್ನ ಅಶೋಕವನದಲ್ಲಿ ಕಂಡದ್ದು, ಅವಳಿಗೆ ರಾಜಮುದ್ರಿಕೆಯನ್ನ ಕೊಟ್ಟದ್ದು, ಆಮೇಲೆ ಅವಳಿಂದ ಚೂಡಾಮಣಿಯನ್ನ ಬರೆದು ರಾಮನಿಗೆ ಇರುವಿನ ಸ್ಥಾನವನ್ನ, ಸೀತೆ ಇರುವ ಜಾಗವನ್ನ ತಿಳಿಸಿದಂತಹ ಒಂದು 20-25 ಪದ್ಯವನ್ನ ನಾವು ಇವತ್ತು ಮೇಡಮ್ ವಾಚನ ಮಾಡ್ತಾರೆ. ನನಗೆ ಒಂದು ಸಣ್ಣ ನೀವೆಲ್ಲರ ಅಪ್ಪಣೆಯೊಂದಿಗೆ
शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्री जनकजारमण विमल सरोज संभव जनक श्री जनकजारमण विमल सरोज संभव जनक ननुपम राजशेखर विनुत निखिला आमल ललित पद पंकेजनानत जन दयासुरा तोरवेयराय नरहरि तोरवेयराय नरहरि पालिसुगे जगवा। ಎಂದಿನಂತೆ ಕುಮಾರ ವಾಲ್ಮೀಕಿ ಮೊದಲಿಗೆ ನರಹರಿಯನ್ನ ಸ್ತುತಿಸುತ್ತಾನೆ. ಶ್ರೀ ಜನಕಸುತೆಯ ಪತಿಯಾದ ನಿರ್ಮಲಾತ್ಮಕನಾದ ಬ್ರಹ್ಮನ ತಂದೆ, ಎಣೆಯಿಲ್ಲದ ಚಂದ್ರಮೌಳಿಯ ಸ್ತೋತ್ರಕ್ಕೆ ಪಾತ್ರ, ಸಮಸ್ತ ದೇವತೆಗಳ ಕಿರೀಟಗಳ ಕಾಂತಿಯಿಂದ ಪ್ರಕಾಶಮಾನವಾದ ಶುಭ್ರ ಮನೋಹರ ಪಾದ ಕಮಲಗಳುಳ್ಳ ಶರಣಾಗತ ಜನರ ಪಾಲಿಗೆ ದಯೆಯಿಂದ ಕೂಡಿದ ಕಲ್ಪವೃಕ್ಷವಾದಂತಹ ತೊರವೆಯ ಒಡೆಯ ನರಸಿಂಹ ಸ್ವಾಮಿಯು ಈ ಜಗತ್ತನ್ನು ಸಲಹಲಿ ಎಂದು ಸ್ತುತಿಸಿ ತನ್ನ ಕಾವ್ಯವನ್ನ ಆರಂಭಿಸಿದ್ದಾನೆ. ದೇವಿಯರೇ ನಿಜ ಪತಿಯ ಪದರ ಜೀವವತಿ ಸುಕ್ಷೇಮ ಲಕ್ಷ್ಮಣ ದೇವ ಬಲ್ಲಿದನು ಅಧಿಕ ಬಲ ಬಲಿಮುಖ ಕುಲಾಧಿಪನ ಭಾವಕರಲೇ ಸನ್ನ ನಿಲ್ಲಿಗೆ ಮೂವರವರಟ್ಟಿದರು ಸೀತಾದೇವಿಯರ ನೀ ನೋಡಿ ಬಾ ಹೋಗೆಂದು ಗುಪ್ತದಲ್ಲಿ. ಸುಂದರ ಕಾಂಡದಲ್ಲಿ ತುಂಬಾ ಸುಂದರವಾದಂತಹ ಭಾಗ ಅಂದ್ರೆ ಹನುಮನ್ ಅಲ್ಲಿಂದ ಜಟಾಯು ಆದ ಮೇಲೆ ಕಿಷ್ಕಿಂಧೆಗೆ ಬಂದು ವಾನರ ನಾಯಕರನ್ನ ಭೇಟಿಯಾಗಿ ವಾಲಿಯನ್ನ ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿ ಆಮೇಲೆ ಹನುಮಂತನನ್ನ ಲಂಕೆಗೆ ಹಾರಿಸುವಂತಹ ಒಂದು ಸುಂದರ ಭಾಗ ಬರುತ್ತೆ. ಇದಾದ್ಮೇಲೆ ಹನುಮಂತ ತನಗೆ ಗೊತ್ತಿಲ್ಲದ ಶಕ್ತಿಯನ್ನ ತಿಳಿದುಕೊಂಡು ಈ ಸೀಮೋಲ್ಲಂಘನವನ್ನ ಮಾಡಿ ಬಂದು ಲಂಕೆಯನ್ನ ನೋಡ್ತಾನೆ. ಅದ್ಭುತವಾದಂತಹ ಭವನಗಳನ್ನ ಕಂಡು ಅವನಿಗೆ ಆಶ್ಚರ್ಯ, ಇಷ್ಟು ದೊಡ್ಡ ಜಾಗದಲ್ಲಿ ನಾನು ಸೀತೆಯನ್ನ ಹುಡುಕುವುದಾದರೂ ಎಲ್ಲಿ ಅಂತ ತುಂಬಾ ಆಲೋಚನೆ ಮಾಡ್ತಾನೆ. ಸಿಗ್ತಾ ಇರಲ್ಲ. ಯೋಚನೆ ಮಾಡ್ತಾನೆ, ಇದು ಬೇಡವೇ ಬೇಡ, ನಾನೇನಾದ್ರೂ ಮಾಡಿ ಇಲ್ಲಿ ಹುಡುಕ್ಲೇಬೇಕು ಅಂತ ತೀರ್ಮಾನ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಕಡೆ ಇದ್ದಕ್ಕಿದ್ದಂತೆ ಅಶೋಕವನದ ದೃಶ್ಯ ಅವನ ಕಣ್ಮುಂದೆ ಬರುತ್ತೆ. ಅಲ್ಲಿ ರಾವಣನಿಂದ ಹಿಂಸೆ ಪಟ್ಟಂತಹ ಸೀತೆ ಕಣ್ಣೀರು ಹರಿಸ್ತಾ ಇರ್ತಾಳೆ. ಅವರಲ್ಲಿ ಒಬ್ಬಳಾದಂತಹ ಸ್ವಲ್ಪ ಒಳ್ಳೆಯವಳಾದಂತಹ ತ್ರಿಜಟೆ ಅವಳಿಗೆ ಸಮಾಧಾನವನ್ನ ಹೇಳ್ತಾಳೆ. ಬೇಡ, ನೀನು ಅಷ್ಟೊಂದು ಅಳುವುದು ಬೇಕಿಲ್ಲ, ಖಂಡಿತ ನಿನ್ನ ಪತಿ ಬರ್ತಾನೆ, ಅವನು ನಿನ್ನನ್ನ ಕರ್ಕೊಂಡು ಖಂಡಿತ ಹೋಗ್ತಾನೆ ಅಂತ ಸಮಾಧಾನ ಹೇಳ್ತಾನೆ. ಇಷ್ಟರಲ್ಲಿ ಹನುಮಂತ ಆ ಅಶೋಕವನ್ನ ಪ್ರವೇಶಿಸುತ್ತಾನೆ. ಆ ದೃಶ್ಯವನ್ನ ಅವನು ನೋಡಿ, ಓಹೋ,
ಜನಕ ಜಾತೆಯಾದಂತವಳು ಇಲ್ಲೇ ಇರಬಹುದು ಅಂತ ತಿಳಿದು ಅವನ ಅಲ್ಲಿಗೆ ಬರುವಂತಹ ಪ್ರವೇಶವನ್ನ ಮಾಡಿ ಒಂದು ಅಶೋಕ ವೃಕ್ಷದ ಮೇಲೆ ಹತ್ತಿ ಕುಳಿತುಕೊಳ್ತಾನೆ. ವಂದೇನಾ ಬುದಿಯ ದಾಂಟಿ ಕಂಡನು ಸಂದ ಸುವ್ರತಯಂಗ್ರಿ ಕಮಲವ ನೆಂದೆನಲು ಮೊಗನಗೆಹಿ ನೋಡಿದಳ ಮಗೀರುಹವ ಹೊಂದಿಕೆಯ ಓಲಬಲ್ಲವಿ ನುಡಿ ಎಂದು ಸತಿ ಮೊಗದಿಹರು ಒಡನಿಂತೆಂದನ ಹನುಮಂತ ಹವಣಿಸುದ ಹನುಮಂತ ಹವಣಿಸುವುದು ಉಚಿತ ವಚನದಲ್ಲಿ. ರಾವಣ ಸೀತೆಯನ್ನ ಪೀಡಿಸಿ ಹೊರಟು ಹೋದ ನಂತರ ತ್ರಿಜಟೆಯೂ ನಿದ್ದೆ ಹೋದ ನಂತರ ಪೆತ್ತಿಗೆ ಮೇಲಿದ್ದ ಹನುಮಂತ ಸೀತೆಯನ್ನ ನೋಡ್ತಾನೆ. ಸೀತಾದೇವಿಯನ್ನು ಸಮಾಧಾನಪಡಿಸಿ ತ್ರಿಜಟೆ ಕಾವಲಿನ ಸ್ತ್ರೀಯರೊಡನೆ ನಿದ್ದೆ ಹೋದಳು. ಕಮಲಮುಖಿ ಜಾನಕಿಯು ಮನಸ್ಸಿನ ಚಿಂತೆಯನ್ನು ಬಿಡಲಾರದೆ ಪತಿಯನ್ನು ಕುರಿತು ಚಿಂತೆಗೆ ಒಳಗಾಗಿರಲು ಆ ಸಮಯದಲ್ಲಿ ಹನುಮಂತನು ಮರದ ಕೊಂಬೆಯ ಮೇಲಿಂದ ನಿಧಾನವಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ದೇವಿಯರ ಕಳ ತಂದ ಬಳಿಕೆಲೆ ದೇವಿ ಕೇಳು ಜಟಾಯುವನು ಕಂಡ ವಿಭಾಕರ ಕುಲಜರೈ ತಂದಿಂದ್ರಿ ನಂದನನ ಜೀವವನು ಕೊಂಡ ಅಧಿಕ ಬಲ ಸುಗ್ರೀವನನು ಪತಿಕರಿಸಿ ಸುರವಿದ್ರಾವಣನ ರಾವಣನ ಕೊಲಲೈ ತಂದರವರೆಂದ. ಹನುಮಂತ ಹೇಳ್ತಾನೆ, ತಾಯೇ, ನಾನು ಸಮುದ್ರವನ್ನ ದಾಟಿ ಬಂದೆ. ಸೀತೆಗೆ ಆಶ್ಚರ್ಯ, ಇಷ್ಟು ಪುಟ್ಟ ಒಂದು ಕಪಿ ಸಮುದ್ರವನ್ನ ದಾಟೋದಾದ್ರೂ ಹೇಗೆ ಸಾಧ್ಯ? ಇದನ್ನ ನಾನು ನಂಬೋದಿಲ್ಲ. ನೀನು ನಂಬುವಂತದ್ದೇನಾದರೂ ನನಗೆ ಹೇಳಬೇಕು ಅಂತ ಕೇಳ್ತಾಳೆ. ಕೂಡಲೇ ಹನುಮಂತ ತಾನು ಸಿದ್ಧಪಡಿಸಿಕೊಂಡಂತಹ ಯೋಗ್ಯವಾದ ಮಾತುಗಳಿಂದ ಅವಳಿಗೆ ಪರಿಚಯವನ್ನ ಮಾಡಿಕೊಡೋದಕ್ಕೆ ಮುಂದೆ ಹಾಕ್ತಾನೆ. ಜಟಾಯುವಿನ ವಧೆ, ಮುಂದಕ್ಕೆ ಸುಗ್ರೀವನ ಸ್ನೇಹ ಸಖ್ಯ, ಆಮೇಲೆ ತಾನು ಹಾರಿ ಬಂದದ್ದೆಲ್ಲವನ್ನ ಒಂದಾದ್ಮೇಲೆ ಹೇಳೋದಕ್ಕೆ ಸೀತೆಗೆ ಪ್ರಾರಂಭಿಸ್ತಾನೆ. ಆದ್ರೆ ಅವಳು ನಂಬಿಕೆ ಬರಲ್ಲ. ರಾಘವ ರಾಜನಲ್ಲಿ ಈ ಕಪಿವರ್ಯನಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಸಾಧ್ಯವೇ ಅನ್ನುವ ಅನುಮಾನ ಸೀತೆಯ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡಿರುತ್ತೆ. ಕಳುಹಿದರು ಬಳಿಕವರು ಸೀತೆಯ ನೆಲೆಯನರಿ ಹೋಗೆನಲು ಕಳುಹಿದರು ಬಳಿಕವರು ಸೀತೆಯ ನೆಲೆಯನರೆ ಹೋಗೆನಲು ಬಂದೆನು ಬಳಿಕ ಕಂಡೆನು ದೇವಿಯರ ವಿಮಲಾಂಗ್ರಿ ಪಂಕಜವ ಎಳೆಜನನಿ ಚಿತ್ತೈಸೆನು ಚಿತ್ತೈಸೆನುತ ಎಳೆಜನನಿ ಚಿತ್ತೈಸೆನುತ ಮಂಜುಳ ಮಹೀಜದಿ ನಿಳಿದು ಪಾದದಲ್ಲಿ ಅಳುಹಿದನು ನಿಖಶಿರವನವನಿಜೆ ಬೆದರಿ ಭೀತಿಯಲಿ ದುಃಖಿತರಾಗಿ ಕೆಳಗಿದ್ದಾಳೆ. ಒಂದು ಪುಟ್ಟ ಕಪಿ ಮಾತುಗಳನ್ನ ಆಡ್ತಾ ಇದ್ದ ಅವಳಿಗೆ ನಂಬುವುದಾದರೆ ಹೇಗೆ? ಇನ್ನು ನಾನು ಹೀಗೆ ಇದ್ರೆ ಸರಿ ಇಲ್ಲ ಅಂತ ತೀರ್ಮಾನ ಮಾಡಿದಂತಹ
ಹನುಮಂತ ಅನಂತರ ಅವರು ಸೀತೆ ಇರುವ ಸ್ಥಳವನ್ನು ತಿಳಿಸು ಎಂದು ನನಗೆ ಹೇಳಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ, ನಾನು ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತೇನೆ ಅಂತ ಹೇಳಿ ಅವಳು ಹೆದರದೇ ಇರುವಂತೆ ಮೆತ್ತಗೆ ಮೆರದ ಮೇಲಿಂದ ಇಳಿದು ಅವಳ ಮುಂದೆ ನಿಂತ್ಕೊಳ್ತಾನೆ. ಅಂಜಲೆ ಕೆಳೆತಾಯೇ ದಾನವ ಬಂಜನನ ಮೃತ್ಯನು ಕಣ ತಾನಂಜನಾಸುತ ಹನುಮನೆಂಬುದು ಪೆಸರಲೆ ತನಗೆ ಅಂಜಬೇಡ ಸುರ ವಿಕಾರದ ರಂಜಕರು ನಾವಲ್ಲವೆನುತ ಧನಂಜಯನ ಸಗಸೂನು ಭಿನ್ನಯಿಸಿದನು ಜಾನಕಿಗೆ. ಹನುಮಂತ ಕೆಳಗಿಳಿದ ಸೀತೆಯ ಪದಗಳಲ್ಲಿ ತನ್ನ ತಲೆಯನ್ನ ಶಿರವನ್ನಿಟ್ಟ. ಆದ್ರೆ ನಂಬುವ ಸ್ಥಿತಿಯಲ್ಲಿ ಸೀತೆ ಇಲ್ಲ. ಯಾಕಂದ್ರೆ ಅವಳಿರುವುದೇ ಮಾಯಾವಿಯ ಲೋಕದಲ್ಲಿ. ಮತ್ತೆ ಯಾವ ರಾಕ್ಷಸ, ಮತ್ತೆ ಯಾವ ದುಷ್ಟ ಬಂದು ನನಗೆ ಈ ರೀತಿ ಕಾಟವನ್ನ ಕೊಡ್ತಾನೋ ಅನ್ನುವಂತ ಭಯ ಅವಳಿಗೆ ಕಾಡುತ್ತೆ. ಆಗವನು ಹೇಳ್ತಾನೆ, ತಾಯೇ ಏಕೆ ಭಯಪಡುವೆ? ಅಸುರಾರಿಯ ಸೇವಕ ನಾನು, ಅಂಜನೆಯ ಮಗ. ಅಸುರಾರಿಯ ಸೇವಕ, ರಾಮನ ಸೇವಕ, ಅಂಜನಾ ಪುತ್ರ ಅಂತ ನನ್ನ ಹೆಸರು, ಹನುಮಂತ ಎಂದು ನನ್ನ ಹೆಸರು. ಭಯಂಕರ ರೂಪವನ್ನು ಅಲಂಕರಿಸುವವರು ನಾವಲ್ಲ. ನೀನು ತಿಳಿದಂತೆ ನಾವು ರಾವಣನಂತೆ ರಾಕ್ಷಸರು ಅಲ್ಲವೇ ಅಲ್ಲ. ಹೆದರಬೇಡ ಎಂದು ಅಗ್ನಿಯ ಗೆಳೆಯನಾದ ವಾಯುವಿನ ಮಗನು, ವಾಯು ಅಗ್ನಿಗೆ ಗೆಳೆಯ, ಜಾನಕಿಗೆ ತಾನ್ಯಾರೆಂಬುದನ್ನ ಅರಿಕೆ ಮಾಡಿಕೊಂಡು ಅವಳ ಪದಗಳ ಮೇಲೆ ತಲೆಗಿಟ್ಟು ನಮಸ್ಕರಿಸುತ್ತಾನೆ. ಕಪಿ ನರನಾಥನ ರಘುಸೂನು ತಾನಿದು ಸ್ವಾಮಿ ಭೃತ್ಯನು ಆಜಾನುಭವಕನು ನಯವೇ ತಾನಿದ ಸಂಗತದ ಮಾತು ವಾನರರು ವಾರಿದಿಯದ ನಚ್ಚರಿಯಲ್ಲವೇ ವಾನರರು ವಾರಿದಿಯ ದಾಂಟುವುದೇನಿದ ಅಚ್ಚರಿಯಲ್ಲವೇ ಮಾಯಾ ನಿಬದ್ಧೋಕ್ತಿಗಳಿಗಂಜುವೆನೆಂದಳ ಸೀತೆ. ಹನುಮನ ಯಾವ ಮಾತಿಗೂ ಅವಳಿಗೆ ನಂಬುವುದಕ್ಕೆ ಆಗ್ತಾ ಇಲ್ಲ. ನೀನು ಕಪಿ, ರಾಘವ ರಾಜ, ಯಜಮಾನ ಸೇವಕನ ಸಂಬಂಧ ಇದು ಎಂತದ್ದಪ್ಪ? ಕಪಿ ನೀನು, ಅವನು ನೋಡಿದ್ರೆ ಅಸುರಾರಿ, ಅವನಿಗೂ ನಿನಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಅಸಂಬದ್ಧವಾದ ಮಾತು. ವಾನರರು ಸಾಗರವನ್ನು ದಾಟುವುದೇ ಆಶ್ಚರ್ಯಕರವಾದ ಮಾತು. ಇದು ನನಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಮಾಯೆಯ ಮಾತುಗಳಿಗೆ ನಾನು ಭಯಪಡುತ್ತೇನೆ. ಇದುವರೆಗೂ ನಾನು ಅದಕ್ಕೆ ಭಯಪಟ್ಟಿದ್ದೇನೆ. ಇನ್ಮುಂದೆ ನಾನು ಮೋಸ ಹೋಗಲಾರೆ. ಖಂಡಿತ ನಾನು ನಿನ್ನ ಮಾತನ್ನ ನಂಬುವುದಿಲ್ಲ ಅಂತ ಅವನ ಮಾತನ್ನ ತಿರಸ್ಕರಿಸಿ ಬಿಡ್ತಾಳೆ. ಜನನಿಗೆ ನಿಮ್ಮರಸನನುಪಮ ವನರುಹಾಂಗ್ರಿಯ ಸೇವಕರಿಗೆ ಈ ನೆನಹು ದೊಡ್ಡಿದೆ. ನೀರಧಿಯನುತ್ತರಿಸಿದನು ನೀರದಿಯನುತ್ತರಿಸಿದಂಗವನು ಜನನಿ ಚಿತ್ತೈಸೆನುತ ವರವಾಮನ ತ್ರಿವಿಕ್ರಮನ
ಹೇಳಿದರೂ ನಂಬದ ಸೀತೆಯನ್ನ ನಂಬಿಸ್ಬೇಕಾಗಿರುತ್ತೆ. ಅವನು ತನ್ನ ಸೂಕ್ಷ್ಮ ಶರೀರವನ್ನ ಬಿಟ್ಟು ತ್ರಿವಿಕ್ರಮನಾಗಿ ಅವಳ ಮುಂದೆ ನಿಂತ್ಕೊಂಡ್ಬಿಡ್ತಾನೆ. ಸೀತೆಗೆ ನೋಡಕ್ಕಾಗಲ್ಲ, ಭಯ, ಅಂಜಿಕೆ, ಮತ್ತೆ ಅವಳಿಗೆ ಹಿಂದಿನದೆಲ್ಲ ನೆನಪು ಬರುತ್ತೆ. ಭಯಭೀತಳಾಗ್ತಾಳೆ. ಭೂಮಿ ಅದರದ ರೀತಿಯಲ್ಲಿ ನೆಲದ ಮೇಲೆ ಆಕಾಶಕ್ಕೆ ಬೆಳೆದು ನಿಲ್ತಾನೆ. ಅದನ್ನ ಕಂಡಂತಹ ಅವಳಿಗೆ ಮತ್ತಷ್ಟು ಭಯ ಉಂಟಾಗ್ಬಿಡುತ್ತೆ. ಹಾಗೆ ಆದಾಗ ಶಿವನ ಕಾಯದ ಕಾಂತಿ ಮೈಯಲಿ ಕವ ಕವಿಸಿದದು, ವದನ ಉದಯದ ರವಿಯ ವಾಲು ರಂಜಿಸಿತು. ತಾರಾಗಣದ ಹುರಿಯಂತೆ ದಿವವನಳೆದದು ಬಾಲ ಬಳಿಕ, ಹವಣ ಕಾಣುತ್ತ ಕಾಂತೆ ಕಂಗಳ ನೆನೆಗಳಲ್ಲಿ ಮುಚ್ಚಿರಳು. ರಘುಪತಿ ರಾಮ ರಾಮನೆನುತ ಯಾವಾಗ ಹನುಮಂತ ಬೆಳೆದು ನಿಂತನೋ ಅವನ ಶರೀರದಿಂದ ಶಿವನ ಕಾಂತಿಯೇ ಹೊರಹೊಮ್ಮಿತು. ಬಾಲವು ನಕ್ಷತ್ರಗಳ ಹಗ್ಗದಂತೆ ಆಕಾಶವನ್ನು ಆವರಿಸಿತು. ಮುಖವು ಉದಯಕಾಲದ ಸೂರ್ಯನಂತೆ ಪ್ರಕಾಶಿಸತೊಡಗಿತು. ಈ ರೂಪವನ್ನ ನೋಡಿ ಮತ್ತೆ ನೋಡಲಾಗದಂತೆ ಸೀತೆಯು ರಘುಪತಿ ರಾಮ ರಾಮ ಎಂದು ಜೋರಾಗಿ ಹೇಳುತ್ತಾ ತನ್ನ ಕಣ್ಣುಗಳನ್ನೇ ಮುಚ್ಚಿಕೊಂಡು ಬಿಟ್ಟಳು. ಒಡಬಡುವುದೊಮ್ಮೊಮ್ಮೆ ಒಡಬಡುವುದೊಮ್ಮೊಮ್ಮೆ ಮನ ಮತ್ತೊಡಬಡದೆ ಬೆದರುವುದು ನಿಜವನು ಹಿಡಿಯಲರಿಯದೆ. ಹತ್ತುಗೆಯ ಹಸ್ತದ ಕದಂಪಿನಲಿ ನುಡಿಯಲಮ್ಮದೆ, ಕಾಂತೆಗಿರೆ ಮುಂಗುಡಿಯ ಕಿಂಕರ ಭಾವದಲ್ಲಿ. ಕಪಿ ನುಡಿದನು ಅವನೀನಾಥ ನೇಮವನಿತ್ತ ಕುರುಹುಗಳ. ಅವಳ ಆ ಸ್ಥಿತಿಯನ್ನ ನೋಡಲಾಗದಂತ ಹನುಮಂತ ಮತ್ತೆ ತನ್ನ ಸೂಕ್ಷ್ಮ ರೂಪವನ್ನು ಧರಿಸಿ, ತಾನು ಸಾಗರ ದಾಟಿದ್ದನ್ನ ತಿಳಿಸೋದಕ್ಕೋಸ್ಕರ ಈ ರೂಪವನ್ನ ಧರಿಸಿ ಬಂದೆ ಅಷ್ಟೇ, ನಿಮ್ಮನ್ನು ಹೆದರಿಸಿಕಲ್ಲ. ನಾನು ಯಾವ ಮಾಯಾವಿಯೂ ಅಲ್ಲ. ಅವರ ಆಜ್ಞೆಯ ಮೇರೆಗೆ ನಾನು ನಿಮ್ಮನ್ನು ನೋಡಲಿಲ್ಲಿಗೆ ಬಂದಿದ್ದೇನೆ. ಸಂಕುಚಿತ ರೂಪದಿಂದ ನಿಮ್ಮ ಮುಂದೆ ನಿಲ್ಲುತ್ತೇನೆ. ನೀವು ಹೆದರುವುದು ಬೇಡ. ಒಮ್ಮೆ ಈ ಮಾತನ್ನ ಕೇಳಿ ಸೀತೆಗೆ ಒಪ್ಪಿಗೆ ಆಗತ್ತೆ, ಇನ್ನೊಮ್ಮೆ ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಇವನನ್ನ ನಂಬೇಕೋ ನಂಬಾರ್ದೋ ಅನ್ನುವಂತಹ ದ್ವಂದ್ವ ಅವಳ ಮನಸ್ಸಿನಲ್ಲಿ ಉಂಟಾದಾಗ ಸೀತಾರಾಮರ ನಡುವೆ ನಡೆದಂತಹ ಕೆಲವು ಸೂಕ್ಷ್ಮ ಸನ್ನಿವೇಶಗಳನ್ನ ಹನುಮಂತ ಸೀತೆಗೆ ವಿವರಿಸ್ತಾನೆ, ನಂಬಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಮಂಗಳಾನನೆ ಚಿತ್ತ ಮಂಗಳಾನನೆ ಚಿತ್ತ ಮಂಗಳಾನನೆ ಚಿತ್ತವಿಸು ಶರಭಂಗ ಮುನಿಪ ಸುದೀಕ್ಷಣರ ಭವನಂಗಳಲ್ಲಿ ಗಮಿಸದಿರಿಗಡ ಘಟವಾರಿ ಸಂಭವ ಅಂಗಣವ ಸಾರದಿರಿಗಡ ರಘುಪುಂಗವಂಗ ಮುನಿಪ ಚಾಪನಿ ಶಂಗ ಖಡ್ಗವನಿತ್ತಗಡ ನೃಪಗಹುದೇ ಪುರೋಗೆಂದ. ಸೀತಾರಾಮರ ಜಲಕ್ರೀಡೆ, ತಾಯಿ ಕಳೆದುಕೊಂಡಂತಹ ಅವಳ ಉಂಗುಷ್ಟದ ಕಥೆಯನ್ನ ಹನುಮಂತ ಹೇಳ್ತಾನೆ. ಮುಂದೆ ಅವನು ಶರಭಂಗ ಮುನಿಯವರ ಆಶ್ರಮಕ್ಕೆ ಬಂದಾಗ ನಡೆದಂತಹ ಅಗಸ್ತ್ಯಾಶ್ರಮಕ್ಕೆ ಬಂದಂತಹ ಕೆಲವು ಸನ್ನಿವೇಶಗಳನ್ನ ಅವಳಿಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆಗ್ಲೂ ಸೀತೆಗೆ ನಂಬಿಕೆ ಬರೋದೇ ಇಲ್ಲ. ಇರಲು ತಿಂಗಳ ಮೇಲೆ ಮೈತ್ರಾವರುಣಿಯನು, ಇರಲು ತಿಂಗಳ ಮೇಲೆ
ಮೈತ್ರಾವರುಣಿಯನು ಬೀಳ್ಕೊಂಡು ಬರೇನಿ ವರುಣತನಯನ ಕಂಡು ಕಳುಹಿಸಿಕೊಂಡು ಗೌತಮಿಯ ವರಸರಿ ತೀರವನು ಸಾರಲು ಹರಿಬ ಕೊದಗಿದ ದೂಷಣನಾಧ್ಯೈರ ಶಿರವ ಚಂಡಾಡಿದನುಗಡ ನೃಪನ ಹೃದಯ ಕುರುಹೆಂದ ಅಗಸ್ತ್ಯ ಮುನಿಯ ಆಶ್ರಮದಿಂದ ಮುಂದುವರೆದು ನೀವು ಜಟಾಯುವನ್ನು ಕಂಡಿರಿ. ಅಲ್ಲಿಂದ ಗೋದಾವರಿಯ ನದಿಯ ತೀರಕ್ಕೆ ಬಂದಿರಿ. ಯುದ್ಧಕ್ಕೆ ಬಂದ ದೂಷಣನೇ ಮೊದಲಾದ ಶತ್ರುಗಳ ತಲೆಯನ್ನ ರಾಜಾರಾಮನು ಚೆಂಡಾಡಿದನು. ಆ ಗುರುತು ನಿಜವಲ್ಲವೇ ಎಂದು ಸೀತೆಯನ್ನು ಪ್ರಶ್ನಿಸುತ್ತಾನೆ. ಅಲ್ಲಿಂದ ಮುಂದುವರೆದು